ಆಂಜನೇಯ ಕೈ ಮುಕ್ಕಳ್ರಿ. ಜನ ನೋಡ್ರಿ ಹೇಗಿದ್ದಾರೆ ಅಂತ. ಸ್ನೇಹಿತರೆ, ದಯವಿಟ್ಟು ಎಲ್ಲ ಇಲ್ಲಿನ ಗೋಪುರ ದರ್ಶನ ಮಾಡ್ಕೊಳ್ರಿ. ಒಳಗಡೆ ಮಾತ್ರ ಸ್ನೇಹಿತರೆ, ಜೀವನದಲ್ಲಿ ಒಮ್ಮೆ ಆದರೂ ಬಂದು ದರ್ಶನ ಮಾಡ್ಕೊಳ್ರಿ. ಕೊಲ್ಲೂರು ಮೂಕಾಂಬಿಕೆ ನಮ್ಮ ಕರ್ನಾಟಕದಲ್ಲಿರೋದು. ನಮ್ಮ ಒಂದು ಎಷ್ಟು ಜನ್ಮದ ಪುಣ್ಯನೋ ಗೊತ್ತಿಲ್ಲ. ತಾಯಿ ಕುತ್ಕೊಂಡು ಯಾವ ಥರ ದರ್ಶನ ಕೊಡ್ತಾರೆ ಅಂದರೆ ನೋಡೋಕ್ಕೆ 4 ಕಣ್ಣು ಬೇಕು. ಸೊ ನಾವು ಎಷ್ಟು ಪುಣ್ಯ ಮಾಡಿದ್ದೀರೋ ತಾಯಿ ದರ್ಶನ ಮಾಡೋಕ್ಕೆ. ಭಾಳ ಅದ್ಭುತವಾಗಿ ದರ್ಶನ ಆಗುತ್ತೆ. ಸೊ ಅದು ಹೇಳೋಕ್ಕಾಗೋದಿಲ್ಲ, ನೀವು ಬಂದು ಸ್ವತಃ ಬಂದು ದರ್ಶನ ಮಾಡೋದೇ ಗೊತ್ತಾಗುತ್ತೆ. ಸೊ ಬನ್ನಿ ಈಗ ದೇವಸ್ಥಾನ ಸುತ್ತು ನೋಡೋಣ. ಇದು ದೇವಸ್ಥಾನದ ಸುಮ್ಮನೆ ಇದು ದೇವಸ್ಥಾನ ಹತ್ರ ಹೊಳೆ ನೋಡ್ರಿ. ನೀರು ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ನೀರಿದ್ದರೆ ಭಾಳ ಮೇಲ್ ಬಂದು ಪನಿಕಾ ನದಿ ನೋಡ್ರಿ. ಸೊ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಬರಬೇಕು ಈ ನದಿಗೆ. ಸೊ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗಿ ದರ್ಶನ ಮಾಡೋದು ಇರ್ತದೆ. ಬಟ್ ಸ್ನೇಹಿತರೆ, ನಿಮಗೆ ದೇವಸ್ಥಾನದ ಮುಂದೆ ಅಗ್ನಿ ತೀರ್ಥ ಹೊಳೆ ಸಿಗುತ್ತೆ. ಸೊ ಸೋಪಾನಿಕಾ ನದಿಗೆ ಹೋಗ್ಬೇಕಂದ್ರೆ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಇದೆ. ಸೊ ಆಟೋ ಜೀಪ್ ಎಲ್ಲ ಅವೈಲೇಬಲ್ ಇದೆ. ಸೊ ನೀವು ಅದನ್ನು ಯೂಸ್ ಮಾಡ್ಕೊಂಡು ಹೋಗಿ ಸ್ನಾನ ಮಾಡಿಕೊಂಡು ಬಂದು ದೇವ್ರ ದರ್ಶನ ಮಾಡ್ಕೊಬೋದು. ಇಲ್ಲಾಂದರೆ ಹಂಗೂ ಸ್ನಾನ ಮಾಡ್ಕೊಬೋದು. ಸೊ ಅಗ್ನಿ ತೀರ್ಥ ತಲೆ ಮೇಲೆ ಹಾಕ್ಕೊಂಡು. ಸೊ ಬನ್ನಿ ದೇವಸ್ಥಾನ ನೋಡೋಣ. ನೀವೇನೋ ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದರೆ ಅಮ್ಮನವ್ರಿಗೆ ಸೀರೆ ಕೊಟ್ಟಿರ್ತಾರಲ್ವಾ, ಆ ಸೀರೆನ ನೋಡಿ ಸೇಲ್ ಮಾಡ್ತಾರೆ. ಸೊ ನೀವು ಬಂದು ಇಲ್ಲಿ ಅವ್ರು ಏನು ರೇಟ್ ಹೇಳ್ತಾರೋ ಆ ರೇಟಿಗೆ ನಿಮ್ಗೆ ಯಾವ ಸೀರೆ ಬೇಕೋ ಆ ಸೀರೆನ ತೊಗೊಬೋದು ನೀವು. ಇದು ಸೀರೆ ಕೌಂಟ್ರು ಒಳಗಡೆನೇ ಇರೋದು, ದೇವಸ್ಥಾನ ಒಳಗಡೆನೇ ಇರೋದು ಇದು. ನೀವು ತುಪ್ಪದ ದೀಪ ಏನಾದರೂ ಹಚ್ಬೇಕಂತ ಅರ್ಕೆ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ತುಪ್ಪದ ದೀಪ ಹಚ್ಬೋದು. ಇದೆಲ್ಲ ತುಪ್ಪದ ದೀಪ ಹಚ್ಚೋದು. ಈ ಲೈನ್ ಏನು ನೋಡ್ತಾ ಇದ್ದೀರಾ, ದರ್ಶನ ಮುಗಿಸ್ಕೊಂಡು ಸೊ ತೀರ್ಥಸ್ಥಾನ ಅಂತ ಹೇಳ್ತಾರಲ್ಲ, ನೀರು ಕೊಡ್ತಾರಲ್ವ, ತೀರ್ಥ ಪ್ರಸಾದ ಕಾಣೋದು ನೋಡಿ. ತೀರ್ಥ ಪ್ರಸಾದಕ್ಕೆ ಇದು ಕಂಪ್ಲೀಟ್ ಲೈನ್. ಇದು ಅಲ್ಲೂ ಒಳಗಡೆಯಿಂದ ದರ್ಶನಕ್ಕೆ ಲೈನು. ಸೊ ಕ್ಲೋಸ್ ಆಯ್ತು ಈಗ 9 ಗಂಟೆಗೆ ಕ್ಲೋಸ್ ದೇವಸ್ಥಾನ, ಹಾಗಾಗಿ ಕ್ಲೋಸ್ ಆಯಿತು ದರ್ಶನ. ಇದೇನು ತೀರ್ಥ, ಈ ತೀರ್ಥಕ್ಕೋಸ್ಕರ ಅಲ್ಲಿಂದ ಲೈನು. ಅದೇ ತೀರ್ಥ ಪ್ರಸಾದ ನೋಡಿ. ನಿಮಗೆ ಸೆಟ್ಟು ಪ್ರಸಾದ ಎಲ್ಲ ಇಲ್ಲಿ ಟಿಕೆಟ್ ತೊಗೊಂಡಿರ್ತೀರಲ್ವ, ಸೊ ಇಲ್ಲಿ ಬಂದು ಪ್ರಸಾದ ಕೊಡ್ತಾರೆ. 250 ಇದು 500 1000 ತನಕ ಇದೆ ಪ್ರಸಾದ. ನೋಡಿ, ಇದು ಲಾಡು ಪ್ರಸಾದ. ನಿಮಗೆ ಲಾಡು ಪ್ರಸಾದ ಇದ್ದರೆ ಇಲ್ಲಿ ಬಂದು ಲಾಡು ಪ್ರಸಾದ ಇಸ್ಕೊಬೋದು. ಎಲ್ಲ ದೇವಸ್ಥಾನದ ಒಳಗಡೆ, ಔಟ್ಸೈಡ್ ಏನೂ ಇರೋದಿಲ್ಲ. ಸೊ ಹೊರಗಡೆ ಯಾರೇ ಬ್ರೋಕರ್ ಅವ್ರು ಇವ್ರ ಹತ್ರ ಎಲ್ಲ ಆ ಸೇವೆ ಮಾಡಿಸ್ಬೇಕು ಈ ಸೇವೆ ಮಾಡಿಸ್ಬೇಕು ಅಂತ ದಯವಿಟ್ಟು ಯಾರ ಹತ್ರನೂ ಕೇಳಿ ಮೋಸ ಹೋಗ್ಬೇಡ್ರಿ. ನಿಮ್ದು ಏನೇ ಸೇವೆ ಇದ್ದರೂ ಕೂಡ ಇಲ್ಲಿ ಬಂದು ಸೇವೆ ಕೌಂಟ್ರ್ ಇದೆ ಒಳಗಡೆ, ದೇವಸ್ಥಾನದ ಒಳಗಡೆ ಸೇವೆ ಕೌಂಟ್ರ್ ಇದೆ. ಅಲ್ಲಿ ಬಂದು ನಿಮ್ದು ಏನೇ ಒಂದು ಸೇವೆ ಇದ್ದರೆ ಅವ್ರ ಹತ್ರ ಮಾಹಿತಿ ತೊಗೊಂಡು ಸೇವೆ ನೀವು ಮಾಡಿಸ್ಬೋದು. ಹೊರಗಡೆ ಯಾವುದೇ ಕಾರಣಕ್ಕೂ ಬ್ರೋಕರ್ಗಳಿಗೆ ದುಡ್ಡು ಕೊಟ್ಟು ಸೇವೆ ಮಾಡ್ಸೋಕ್ಕೆ ಹೋಗ್ಬೇಡ್ರಿ. ಸೊ ಒಳಗಡೆನೂ ಇದನ್ನೇ ಹೇಳಿ ಕನ್ನಡದಲ್ಲೇ ಕ್ಲೀನಾಗಿ ಬೋರ್ಡೆ ಹಾಕಿದ್ದಾರೆ. ದೇವಸ್ಥಾನ ಗೋಪುರ ನೋಡ್ರಿ, ಕೈ ಮುಕ್ಕಳ್ರಿ.
ದೇವಸ್ಥಾನ ನೋಡ್ರಿ ಹೇಗಿದೆ ಅಂತ. ಸೀನಿಯರ್ ಸಿಟಿಸನ್ ಯಾರಾದರೂ ಬಂದರೆ ಸೊ ನೋಡಿರಿ ಇಲ್ಲಿ ಮಾಹಿತಿ ತೊಗೊಬೋದು. ಸೊ ಸೀನಿಯರ್ ಸಿಟಿಸನ್ಗೆ ಫ್ರೀ ದರ್ಶನವೂ ಇರ್ಬೋದು, ಬೇರೆ ಏನಾದರೂ ಸೇವೆ ಇದ್ದರೂ ಕೂಡ ಸೀನಿಯರ್ ಸಿಟಿಸನ್ ಇಲ್ಲಿ ಬಂದು ಮಾಡಿಸ್ಕೊಬೋದು. ದೇವಸ್ಥಾನ ಒಳಗಡೆನೇ ಇದೆ. ಸ್ನೇಹಿತರೆ, ನೀವೇನೋ ಮಕ್ಕಳನ್ನ ಕರ್ಕೊಂಬಂದರೆ ಮಕ್ಕಳಿಗೆ ಅಕ್ಷರ ಮಾಲೆ ಮಾಡಿಸ್ಬೇಕಂದ್ರೆ ಸೊ ಇಲ್ಲೆಲ್ಲ ಅವೈಲೇಬಲ್ ಇದೆ. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ 1:15 ತನಕ ಮಕ್ಕಳಿಗೆ ಅಕ್ಷರ ಮಾಲೆ ಮಾಡಿಸ್ತಾರೆ. ಸೊ ನೀವು ಬಂದು ನಮ್ಮ ಶೃಂಗೇರಿ ಶಾರದಾಂಬಾ ಪೀಠ ಇದೆಯಲ್ಲ, ಸೊ ಅದೇ ಥರ ಇಲ್ಲಿ ಕೂಡ ಮಾಡ್ತಾರೆ. ಸೊ ಬಂದು ದರ್ಶನ ಮಾಡಿಕೊಂಡು ಮಕ್ಕಳಿಗೆ ಅಕ್ಷರ ಮಾಲೆ ಮಾಡಿಸಿ. ಸೊ ಬನ್ನಿ ತೋರಿಸ್ತೀನಿ ಅಕ್ಷರ ಮಾಲೆ ಎಲ್ಲಿ ಮಾಡ್ತಾರೆ ಅಂತ. ಸ್ನೇಹಿತರೆ, ಇದೇ ಜಾಗ ನೋಡಿ ಮಕ್ಕಳಿಗೆ ಅಕ್ಷರ ಮಾಲೆ ಮಾಡಿಸೋದು. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:15 ತನಕ ಇರುತ್ತೆ. ಸೊ ಬೆಳಗ್ಗೆನೇ ಬಂದು ಸೇವೆ ಕೌಂಟ್ರಲ್ಲಿ ಬಂದುಬಿಟ್ಟು ಟಿಕೆಟ್ ತೊಗೊಂಡು ಯಾರಿಗೆ ಕೂತ್ಕೊಂಡು ಪೂಜೆ ಮಾಡಿಸ್ಬೇಕೋ ಅವ್ರ ಹೆಸರಲ್ಲಿ ಟಿಕೆಟ್ ತೊಗೊಂಡು ಬಂದಿಲ್ಲಿ ಕೂತ್ಕೊಂಡು ಅಕ್ಷರ ಎಲ್ಲ ಮಾಡಿಸ್ತಾರೆ.
ಸೇವೆ ಮಾಡಿಸ್ಬೇಕಂದ್ರೆ ಹೊರಗಡೆ ಬ್ರೋಕರ್ಗಳ ಹತ್ರ ದುಡ್ಡು ಕೊಟ್ಟು ಏನು ಮಾಡ್ಸೋಕ್ಕೆ ಹೋಗ್ಬೇಡ್ರಿ, ಮೋಸ ಹೋಗ್ಬೇಡ್ರಿ. ಹೊರಗಡೆಯಿಂದ ಯಾರನ್ನ ಕರ್ಕೊಂಡು ಮಾಡ್ಸೋಕ್ಕೆ ದೇವಸ್ಥಾನ ಒಳಗಡೆನೇ ಸೇವೆ ಕೌಂಟ್ರ್ ಇದೆ ನೋಡ್ರಿ, ಇದೇ ಸೇವೆ ಕೌಂಟ್ರು. ನಿಮ್ಗೆ ಯಾವುದೇ ಒಂದು ಸೇವೆ ಬೇಕಾದರೂ ಇಲ್ಲಿ ಬಂದು ಕೇಳಿಕೊಂಡು ಸೊ ನೀವು ದುಡ್ಡು ಕಟ್ಬಿಟ್ಟು ಸೇವೆ ಮಾಡಿಸ್ಬೋದು. 1, 2, 3 ಈ ಕೌಂಟ್ರ್ ಇದೆಯಲ್ಲ, ಇದೇ ಸೇವೆ ಕೌಂಟ್ರು. ನೋಡಿ, ಪ್ರಸಾದಕ್ಕೆ ಹೋಗೋ ಜಾಗ ಇದು. 12 ಗಂಟೆಗಿಂತ ಸ್ಟಾರ್ಟ್ ಮಾಡ್ತಾರೆ. ಇದು ಆಫೀಸ್ ರೂಮು. ಸೊ ನಿಮ್ಗೆ ಏನೇ ಒಂದು ಮಾಹಿತಿ ಇದ್ದರೆ ಈ ಆಫೀಸಲ್ಲಿ ಬಂದು ಕೇಳ್ಬೋದು.
ಸ್ನೇಹಿತರೆ, ಕೊಲ್ಲೂರಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬೆಳಗ್ಗೆ ಒಂದು 6 ಗಂಟೆಯಿಂದ 10 ಗಂಟೆವರೆಗೂ ಸ್ವಲ್ಪ ತಣ್ಣಗಿರುತ್ತೆ. ಅದಾದಮೇಲೆ ಬಿಸಿಲೇ ಇನ್ನು ಸಂಜೆ 4 ಗಂಟೆವರೆಗೂ. 4 ಗಂಟೆ ಮೇಲೆ ಸ್ವಲ್ಪ ತಣ್ಣಗಿರುತ್ತೆ. ಮುಖ ನೋಡಿ ಹೆಂಗೆ ಹೋಗಿದೆ, ಸಿಕ್ಕಾಪಟ್ಟೆ 2 ಸಲ ಸ್ನಾನ ಮಾಡಿದ್ದು ಬೆಳಗ್ಗೆಯಿಂದ. ಆದರೂ ಕೂಡ ಸೆಕೆ ನೀರು ಸುರಿತಾನೆ ಇರ್ತದೆ, ಯಾಕಂದರೆ ಸಮುದ್ರ ಪಕ್ಕದಲ್ಲೇ ಇದೆ, ಒಂದು 50 ಕಿಲೋಮೀಟ್ರ್ ದೂರದಲ್ಲಿ. ಹಾಗಾಗಿ ಸೆಕೆ ಇದ್ದಿದೆ ಮಾಮೂಲಿ.